ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಸರು ಬಂದುಬಿಟ್ಟು ವೆಂಕಿ ಸೌಮ್ಯ ಹಾರ್ಟ್ಫುಲ್ ಲೈಫ್ ಅಂತ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಇದು ಶುಕ್ರವಾರದ ವ್ಲಾಗು. ಶುಕ್ರವಾರ ಬೆಳಗ್ಗೆ ಒಂದು 6 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬೆಳಗ್ಗೆ ಯಾವ ಕಡೆ ಇದ್ದಿದ್ದೋ ಗೊತ್ತಿಲ್ಲ ಆಗಲಿ, ಇವತ್ತು ನನಗೆ ಒಂದು ಕೆಲಸಗಳು ನನಗೆ ಸರಿಗೆ ಆಗಲಿಲ್ಲ. ಶುಕ್ರವಾರ ಬಂತಂದ್ರೆ ಒಂದು 5 ಗಂಟೆಗೆ ಎದ್ಬಿಟ್ಟು ಸಾರಿಸ್ಕೊಂಡು ಕೆಲಸಗಳೆಲ್ಲ ಮುಗಿಸ್ಕೊತಿದ್ದೆ. ಆದರೆ ಇವತ್ತು ಮಾತ್ರ ನನಗೆ ಸಾಯಂಕಾಲನೇ ಆಗೋಯ್ತು ನನ್ನ ಕೆಲಸಗಳಾಗೋ ಅಷ್ಟರಲ್ಲಿ. ನಾನು ಅಂದ್ಕೊಂಡಿದ್ದು ಯಾವುದು ಇವತ್ತು ಆಗಲಿಲ್ಲ ನನ್ನ ಕೆಲಸಗಳು. ಶುಕ್ರವಾರ ಬೇಗ ಎದ್ಬಿಟ್ಟು ನೀಟಾಗೆಲ್ಲ ಕ್ಲೀನಾಗಿ ಮನೆಗಳು ಕೆಲಸ ಎಲ್ಲ ಸಾರಿಸೋದು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಇವತ್ತು ಪೂಜೆ ಮಾಡ್ಕೊಳ್ಳೋಣ ಬೇಗನೆ ಅಂತ ಅಂದ್ಕೊಂಡೆ. ಆದರೆ ಅಂದ್ಕೊಂಡಿದ್ದೇನೂ ಆಗಲಿಲ್ಲ. ಅಂದ್ಕೊಂಡಿದ್ದ ಕೆಲಸಗಳಾಗಬೇಕು ಅಂದರೆ ನಾವು ಅಂದ್ಕೊಂಡಿದ್ದ ಟೈಮ್ಗೆ ಎದ್ದೊಳ್ಬೇಕು ಬೇಗ. ಇವತ್ತು ಯಾಕೋ ಗೊತ್ತಿಲ್ಲ, ಬೆಳಗ್ಗೆ ಡೈಲಿ ಒಂದು ಶುಕ್ರವಾರ ಬಂತಂದರೆ ಒಂದು 5 ಗಂಟೆಗೆ ಎದ್ದೊಳ್ತಿದ್ರೆ, ಆದರೆ ಇವತ್ತು ಮಾತ್ರ ಎದ್ದೊಳಕ್ಕೂ ಆಗಲಿಲ್ಲ. ಏನೋ ಎಚ್ಚರಿಕೆ ಇಲ್ದಂಗೆ ಮನಿಕಬಿಟ್ಟಿದ್ದೀನಿ. ಮತ್ತು ಒಂದು 6:30 ಆಯಿತು ನಾನು ಎದ್ದೊಳೋ ಅಷ್ಟರಲ್ಲಿ ಎಚ್ಚರಿಕೆ ಆಯಿತು. ಮತ್ತು ನೋಡೋ ಅಷ್ಟೊತ್ತಿಗೆ ಬೆಳಕು ಕರೆದಿತ್ತು. ಇನ್ನು ಬೇಗ ಎದ್ಬಿಟ್ಟು ಕೆಲಸಗಳೆಲ್ಲ ಶುರು ಮಾಡ್ಕೊಂಡು ಎದ್ದಿದ ತಕ್ಷಣ ಹೊರಗಡೆ ಎಲ್ಲ ಕ್ಲೀನಾಗೆಲ್ಲ ಕಸ ಎಲ್ಲ ಗುಡಿಸ್ಕೊಂಡು ಸಾರಿಸಿ ರಂಗೋಲಿ ಹಾಕಿ ಬರೋ ಅಷ್ಟರಲ್ಲಿ ನನಗೊಂದು 1 ಗಂಟೆ 1.5 ಗಂಟೆ ಟೈಮ್ ಆಯಿತು. ಇನ್ನು ಅದನ್ನೆಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಾಯಿತು. ಇನ್ನು ಅಷ್ಟರಲ್ಲೇ ನಮ್ಮ ಮನೆಯವ್ರು ಬಂದರು. ಪಾಪ ನಮ್ಮ ಮನೆಯವ್ರು ಗುರುವಾರ ಬೆಳಗ್ಗೆ ಹೋದರು. ಪಾಪ ಶುಕ್ರವಾರ ಬೆಳಗ್ಗೆ ಬಂದರು, ಪ್ರೋಗ್ರಾಮ್ಗೆ ಹೋಗಿದ್ರು ಅವರು. ಅವ್ರಿಗೂ ಪಾಪ ರಾತ್ರಿಯೆಲ್ಲ ನಿದ್ದೆ ಕಟ್ಕೊಂಡು ಒಂದು ಬೆಳಗ್ಗೆ ಎಲ್ಲ ನಿಂತ್ಕೊಂಡು ಅವರು ಕೈ ಕಾಲು ನೋವು ಮತ್ತು ಬ್ಯಾಕ್ ಪೇಯ್ನು ತುಂಬ ಇರ್ತೈತೆ ಪಾಪ. ಆದರೆ ಇನ್ನೇನು ಮಾಡಬೇಕು, ಅವ್ರು ಇರೋದು ಆ ಫೀಲ್ಡಲ್ಲ, ಇನ್ನು ಅವ್ರು ಹೋಗಬೇಕು. ಹಾಗಾಗಿ ಅವರು ಬಂದರು. ಅವ್ರು ಬಂದಿದ್ದ ತಕ್ಷಣ ಇನ್ನು ತಿಂಡಿ ರೆಡಿ ಮಾಡ್ಕೊಂಡೆ. ಚಪಾತಿ ಮಾಡಿಬಿಟ್ಟು ಪಲ್ಯ ಏನಾದ್ರು ಮಾಡೋಣ ಅಂದ್ಕೊಂಡೆ. ಜ್ಞಾಪಕ ಬಂತು, ಫ್ರಿಜ್ಜಲ್ಲಿ ಬದನೇಕಾಯಿ ಇದ್ವು, ಎಳೆ ಬದನೇಕಾಯಿ ಚೆನ್ನಾಗಿರ್ತವೆ, ಎಣ್ಗಾಯಿ ಸಾಂಬಾರು ಮಾಡೋಣ ಅಂತಂದೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನಮ್ಮ ಮನೆಯವ್ರು ಸ್ನಾನ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟು ಸ್ವಲ್ಪ ತಿಂಡಿ ರೆಡಿ ಮಾಡ್ರೆ ಮತ್ತು ತಿಂದು ಮನಿಕ್ಕಂತಾರೆ ಅಂತಂದೇಳ್ಬಿಟ್ಟು ನೈಟೆಲ್ಲ ನಿದ್ದೆ ಕಟ್ಟಿರ್ತಾರಲ್ಲ, ಹಂಗಾಗಿ ಮನಿಕ್ಕಂತಾರೆ ಅಂತ ತಿಂಡಿಗೆ ಫಸ್ಟ್ ತಿಂಡಿ ರೆಡಿ ಮಾಡೋಣ ಅಂತ ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೀನಿ. ಮನೆಗಳು ಕೆಲಸಗಳು ಒಳಗಡೆ ಕೆಲಸಗಳೆಲ್ಲ ಹಂಗೆ ಇದ್ದಾವೆ. ಫಸ್ಟ್ ತಿಂಡಿ ಮಾಡಿಬಿಟ್ಟು ಆಮೇಲೆ ಇನ್ನು ಒಳಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಶುಕ್ರವಾರ ಬಂತಂದರೆ ಗುರುವಾರನೇ ಕೆಲಸಗಳೆಲ್ಲ ಮುಗಿಸ್ಕೊತಿದ್ದೆ. ಗುರುವಾರ ನೈಟು ಒಳಗಡೆ ಕೆಲಸಗಳೇನು ಇಟ್ಕೊಂಡಂಗೆ. ಆದರೂ ನೆನ್ನೆ ಏನು ಮುಗಿಸ್ಕೊಂಡಿರಲಿಲ್ಲ ಗುರುವಾರ, ಹಂಗಾಗಿ ಎಲ್ಲ ಶುಕ್ರವಾರನೇ ಇಟ್ಕೊಂಡಿದ್ದೆ ಕೆಲಸಗಳೆಲ್ಲ. ಹಾಗಾಗಿ ಶುಕ್ರವಾರನೇ ಎಲ್ಲ ಮಾಡಿಕೊಂಡೆ. ನಮ್ಮ ಮನೇಲಿ ಚಪಾತಿ ಅಂದರೆ ಡೈಲಿ ಮಾಡಿದ್ರು ಕೂಡ ಚಪಾತಿ ಬೇಡ ಅನ್ನಲ್ಲ. ಚಪಾತಿ ನಮ್ಮ ಮನೇಲಿ ಎಲ್ರಿಗೂ ಅಷ್ಟು ಇಷ್ಟ. ಹಂಗಾಗಿ ಒಂದು 5 kg ಪಾಕೆಟ್ ಹಂಗೆ ತಂದಿಟ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಸ್ವಲ್ಪ ಬೇಗ ಖಾಲಿ ಐತೆ. ಸ್ವಲ್ಪ ಯಾವಾಗಾದ್ರು ಒಂದೊಂದು ಸಲ ಮಾಡಿದ್ರೆ ಒಂದು 2 ತಿಂಗಳು 2.5 ತಿಂಗಳು ಹಂಗೆ ಬರುತ್ತೆ ಒಂದು 5 kg ಪಾಕೆಟು. ಅಷ್ಟುವರೆಗೂ ಇಟ್ಕೊಳ್ಳಲ್ಲ, ಯಾಕಂದರೆ ಡೈಲಿ ಸಾಯಂಕಾಲ ಆಗಲಿ ಬೆಳಗಾಗಲಿ ಮಾಡ್ತಾಯಿರ್ತೀನಿ ಚಪಾತಿ. ಪಲ್ಯ ಯಾವುದಾದ್ರೂ ಪರವಾಗಿಲ್ಲ, ಚಪಾತಿ ಇದ್ದರೆ ಸಾಕು. ನಮ್ಮ ಮನೇಲಿ ಹಂಗೆ ಪಪ್ಪಿದ್ರೂ ಸಾಕು, ಪಪ್ಪುಗೆ ಚಪಾತಿ ಮಾಡಿಬಿಡ್ತೀನಿ. ಇಲ್ಲಾಂದರೆ ಈ ಥರ ಬದನೇಕಾಯಿ ಸಾಂಬಾರು ಈ ಥರ ಏನಾದ್ರು ತರಕಾರಿ ಇತ್ತಂತೆ ಹಾಕ್ಬಿಟ್ಟು ಪಲ್ಯ ಮಾಡಿ ಚಪಾತಿ ಮಾಡ್ತಾಯಿರ್ತೀನಿ. ನಮ್ಮ ಮನೇಲಿ ಜಾಸ್ತಿ ಮಾಡೋ ತಿಂಡಿ ಅಂದರೆ ಚಪಾತಿನೇ ಜಾಸ್ತಿ, ಯಾಕೆಂದರೆ ಎಲ್ರಿಗೂ ಇಷ್ಟ ಅಲ್ಲ ಚಪಾತಿ ಅಂದರೆ. ಹಂಗೆ ಒಂದು 5 kg ಪಾಕೆಟ್ ತಂದ್ಕೊಬಿಟ್ಟು ಯಾವಾಗೂ ಗೋಧಿ ಹಸಿಟ್ಟು ಯಾವಾಗೂ ಸ್ಟಾಕಾಗಿ ಇಟ್ಕೊಂಡಿರ್ತೀನಿ. ಚಪಾತಿ ಜಾಸ್ತಿ ಮಾಡ್ತೀವಲ್ಲ ಅದಕ್ಕೋಸ್ಕರ. ಚಪಾತಿ ಹಿಟ್ಟೆಲ್ಲ ಕಲಿಸ್ದೆ ಒಂದು 10 ನಿಮಿಷ ಹಂಗೆ ನೆನ್ಕೊಂಡ್ರೆ ಚಪಾತಿ ಚೆನ್ನಾಗಿರುತ್ತೆ ಅಂತ. ಈ ಸಲ ತಂದಿರೋ ಹಸಿಟ್ಟೇನು ಚೆನ್ನಾಗಿಲ್ಲ. ನಾವು ಯಾವಾಗ ಆಶೀರ್ವಾದ ಬಳಸೋದು. ನಮ್ಮ ಮನೆಯವ್ರು ಈ ಸತಿ ಯಾಕೋ ಮರ್ತೋದ್ರೋ ಏನೋ, ಯಾವುದೋ ಬೇರೆ ತಂದಿದ್ರು ಕಂಪ್ನಿ, ಅದು ಚೆನ್ನಾಗಿರಲಿಲ್ಲ ಹಸಿಟ್ಟು. ಎಷ್ಟೊತ್ತು ಹೆಂಗೆ ಕಲಸಿಟ್ರು ಕೂಡ ಚಪಾತಿ ಸ್ವಲ್ಪ ಟೇಸ್ಟ್ ಇಲ್ಲ. ಇನ್ನು ನಾನು ನೋಡ್ದಾಗ ಪಾಕೆಟ್ ನೋಡಿದಾಗ ನಾನು ಓಪನ್ ಮಾಡಿಬಿಟ್ಟಿದ್ದೆ. ಇನ್ನು ಬಿಡಿ ಓಪನ್ ಮಾಡಿ ಮತ್ತೆ ವಾಪಸ್ ತಗೊಳಲ್ಲ ಅಂತಂದೇಳ್ಬಿಟ್ಟು ಇಲ್ಲಿ ಇದೊಂದು ಸಲ ಇದನ್ನೇ ಬಳಸೋಣ ಅಂತಂದು ಬಳಸ್ತೆ. ಸ್ವಲ್ಪ ಜನ ಚಪಾತಿಗೆಲ್ಲ ಹಾಲು ಮೊಸರು ಎಲ್ಲ ಕಲಸಿಡ್ತಾಯಿರ್ತಾರೆ ಸ್ವಲ್ಪ ಸ್ಮೂತಾಗಿ ಬರುತ್ತೆ ಅಂತ. ನಾನೇನು ಹಾಕೋಕ್ಕೆ ಹೋಗಲ್ಲ. ಸ್ವಲ್ಪ ಎಣ್ಣೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕಲಸಿ ಒಂದು 10 ನಿಮಿಷ ಇಟ್ಬಿಡ್ತೀನಿ, ಚೆನ್ನಾಗಿರುತ್ತೆ. ಇವಾಗ ತಂದಿರೋ ಹಸಿಟ್ಟು ಚೆನ್ನಾಗಿಲ್ಲ. ಆಶೀರ್ವಾದ ಆದರೆ ಒಂದು 5 ನಿಮಿಷ ನೆನೆಸಿಟ್ರೆ ಸಾಕು, ಚೆನ್ನಾಗಿ ಸ್ಮೂತಾಗಿರುತ್ತೆ. ಇನ್ನು ಅದು ನೆನೆ ಅಷ್ಟರಲ್ಲಿ ಇನ್ನು ಪಲ್ಯಕ್ಕೆ ಇಡೋಣ ಅಂತ ಬದನೇಕಾಯಿ ಎಣ್ಗಾಯಿ ಪಲ್ಯಕ್ಕೆ ಇಟ್ಟಿದ್ದೀನಿ ಇಲ್ಲಿ. ಇದನ್ನೆಲ್ಲ ಪ್ರೋಸೆಸ್ಸಾಗಿ ಏನು ತೋರಿಸ್ಲಿಲ್ಲ. ನಾನು ಮಾಮೂಲಿ ಯಾವ ಥರ ಕೆಲಸ ಮಾಡ್ಕೊತೀನಿ ಹಂಗೆ ತೋರಿಸ್ತಿದ್ದು, ರೆಸಿಪಿ ಈ ಥರ ಏನು ತೋರಿಸ್ಲಿಲ್ಲ. ನೆಕ್ಸ್ಟ್ ಯಾವಾಗಾದ್ರೂ ಮಾಡಿದಾಗ ನಾನು ಏನೇನು ಹಾಕ್ಕೊತೀನಿ, ಅದಕ್ಕೆ ಏನು ಮಸಾಲೆ ರೆಡಿ ಮಾಡ್ಕೊತೀನಿ, ಇದನ್ನು ಯಾವಾಗಾದ್ರೂ ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ ಅಷ್ಟೇ. ಇವಾಗ ಸುಮ್ಮನೆ ಹಂಗೆ ಟೈಮ್ ಬೇರೆ ಆಗೋಗ್ತಿತ್ತಲ್ಲ, ಅದಕ್ಕೆ ಏನು ಜಾಸ್ತಿ ಏನು ಹೇಳೋಕ್ಕೆ ಹೋಗಲಿ ತೋರ್ಸೋಕೆ ಹೋಗಲಿ, ಸುಮ್ಮನೆ ಹಂಗೆ ನಾನು ಹೆಂಗೆ ಮಾಡ್ತಾಯಿದ್ದೀನೋ ಹಂಗೆ. ಅಷ್ಟರಲ್ಲೇ ನಮ್ಮ ಮನೆಯವ್ರಿಗೆ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದರು. ಇನ್ನು ಅವ್ರಿಗೆ ಫಸ್ಟ್ ಅವ್ರಿಗೆ ಹಾಕ್ಕೊಡೋಣ ಚಪಾತಿ ಅಂತಂದೇಳ್ಬಿಟ್ಟು ಅವ್ರಿಗೆ ಒಂದೆರಡು ಫಸ್ಟು ಸುಡೋಣ ಅಂತ ಹೆಂಚಿಟ್ಟೆ. ಅಲ್ಲಿ ಪಲ್ಯ ಆಯಿತು,
ಸೈಡ್ಗೆ ಇಟ್ಬಿಟ್ಟು ಅದೇ ಒಲೆ ಮೇಲೆ ಹಿಂಗೆ ಪಲ್ಯಕ್ಕಿಟ್ಟೆ ಪಲ್ಯಕ್ಕಿಟ್ಟೆ ಅಂದೆ ಹೆಂಚಿಕ್ಬಿಟ್ಟು ಚಪಾತಿ ಹಾಕಿದ್ದೀನಿ. ನಮ್ಮನೇಲಿ ಈ ಥರ 4 ಒಲೆ ಸ್ಟವ್ ಇರೋದಕ್ಕೆ ಪರವಾಗಿಲ್ಲ. ಈ ಥರ ಹಬ್ಬಗಳೇನಾದರೂ ಆದಾಗ ಜಾಸ್ತಿ ಅಡುಗೆ ಮಾಡೋವಾಗ 4 ಒಲೆಯಲ್ಲಿ ಇಟ್ಟು ಅಡುಗೆ ಮಾಡ್ತೀನಿ. ಸ್ವಲ್ಪ ಬೇಗ ಆಗುತ್ತೆ ಅಡುಗೆ. ಈ ಥರ ಸ್ಟವ್ ಬೇಕು ಅಂತಂದೆ ಆಸೆ ಪಟ್ಟು ತಗೊಂಡಿರೋದು ಇದು. ನೋಡೋಕ್ಕೂ ಸ್ವಲ್ಪ ಲುಕ್ಕಾಗಿ ಚೆನ್ನಾಗಿರುತ್ತೆ ಅಂತಂದೇಳ್ಬಿಟ್ಟು. ಮೊದಲು ಸ್ಟೀಲ್ ಸ್ಟವ್ ಇತ್ತು, ಅದು ಚೆನ್ನಾಗಿತ್ತು. ಅದು ಸ್ವಲ್ಪ ಏನಾರ ಒಂದು ಉರಿತಿತ್ತು, ಒಂದು ಸಣ್ಣ ಉರಿಯೋದದು ಅಡುಗೆ ಬೇಗ ಆಗ್ತಿರ್ಲಿಲ್ಲ. ಹಂಗಾಗಿ ಹೆಂಗೋ ಅದು ಹಳೇದಾಗೈತೆ ಅಂತಂದೇಳ್ಬಿಟ್ಟು ಇದನ್ನು ಹೊಸದು ತಗೊಂಡು ಇದು ತಗೊಂಡು ಆಗಲೇ ಒಂದು 5 ವರ್ಷ ಆಯ್ತೇನೋ. ಚೆನ್ನಾಗಿ ಬಾಳಿಕೆ ಬರ್ತೈತೆ, ಪರವಾಗಿಲ್ಲ. ಇಷ್ಟುವರೆಗೂ ಏನೋ ಅದೇನು ಪ್ರಾಬ್ಲಮ್ ಏನೂ ಬಂದಿಲ್ಲ. 4 ಒಲೆನೂ ಚೆನ್ನಾಗಿ ಉರಿತೈತೆ. ಸ್ವಲ್ಪ ಜನ ತಗೊಂಡು ಒಂದು 2 ವರ್ಷಕ್ಕೇ ಚೆನ್ನಾಗಿ ಉರಿಯಲ್ಲ ಅದು ಇದು ಅಂತ ರಿಪೇರಿ ಮಾಡಿಸಿದ್ದಾರೆ. ನಮ್ಮ ಮನೇಲಿ ಏನು ಆ ಥರ ಆಗಿಲ್ಲ. ಏನಂದರೆ ಅದನ್ನು ಜಾಸ್ತಿ ತೊಳೆಯೋವಾಗ ನೀರು ಹಾಕ್ಬಿಟ್ಟು ಜಾಸ್ತಿ ತೊಳಿಗೂಡ್ದು. ಅದು ನೀರು ಹಾಕೋದ್ರಿಂದ ಏನಂದರೆ ಅದೆಲ್ಲ ಬಿಡ್ಕೊಂಬಿಟ್ಟು ಮತ್ತು ಅದು ಕೆಟ್ಟೋಗುತ್ತೆ, ನೀಟಾಗಿ ಉರಿಯಲ್ಲ ಸ್ಟವ್ವು. ಅವನ್ನೇನು ಸ್ವಲ್ಪ ಹಂಗೆ ತ್ಯಾವದ ಬಟ್ಟೆ ಮಾಡ್ಕೊಂಡು ಒರೆಸ್ಕೋಬೇಕಷ್ಟೆ. ಯಾವಾಗಾದರೂ ಜಾಸ್ತಿ ಗಲೀಜಾದಾಗ ಮಾತ್ರ ಅದನ್ನು ಸ್ವಲ್ಪ ಸೋಪ್ ಹಾಕ್ಬಿಟ್ಟು ತೊಳೆದ್ಬಿಟ್ಟು ನೀಟಾಗೆ ತೊಳ್ಕೊಬೇಕಷ್ಟೆ. ಇನ್ನು ಮಿಕ್ಕಿನ ಟೈಮ್ ಡೈಲಿ ಎಲ್ಲ ಸುಮ್ಮನೆ ಆ ಥರ ತ್ಯಾವದ ಬಟ್ಟೆಗೆ ಒರೆಸ್ಬೇಕು. ನಾನು ಹಂಗೇ ಮಾಡೋದು. ಸಾಮಾನ್ಯಕ್ಕೆ ನಮ್ಮ ಮನೇಲಿ ಯಾವ ವಸ್ತುವನ್ನು ಕೆಟ್ಟೋಗೋಕೆ ನಾನು ಇದು ಮಾಡ್ಕೊಳಲ್ಲ. ಚೆನ್ನಾಗಿ ನೀಟಾಗಿ ಬಳಸ್ಕೊತೀನಿ. ಹಂಗೆ ಈ ಸ್ಟವ್ ಕೂಡ ಹಂಗೆ ನೀಟಾಗಿ ಬಳಸ್ಕೊತ ಯಾಕೆಂದರೆ ಒಂದು 10 ರೂಪಾಯಿ 20 ರೂಪಾಯಿಗೆ ಬರೋವಲ್ವಲ್ಲ ಇವು. ಒಂದು 5-6 ಸಾವಿರ ಇಕ್ಬೇಕು. ಮತ್ತು ನೀಟಾಗಿ ನಾವು ಎಷ್ಟು ನೀಟಾಗಿ ಬಳಸ್ಕೊಂಡ್ರೆ ಅಷ್ಟು ನಮಗೂ ಮೇಲಲ್ವ. ಸ್ವಲ್ಪ ಜಾಸ್ತಿ ವರ್ಷ ಬಾಳಿಕೆ ಬರುತ್ತವೆ. ಹಂಗೆ ಇದು ಪರಂಗಿ ಹಣ್ಣು. ಇದು ಮೊನ್ನೆನೇ ಹಚ್ಚಬೇಕಾಗಿತ್ತು. ಇದು ಹಚ್ಚೋಕ್ಕೂ ಟೈಮಿಲ್ಲ, ತಿನ್ನೋಕ್ಕೂ ಟೈಮಿಲ್ಲ. ಹಂಗಾಗಿ ಜಾಸ್ತಿ ಹಣ್ಣಾಗಿತ್ತು. ಇನ್ನು ಇವಾಗ ತಿಂಡಿ ಎಲ್ಲ ಆಯ್ತಲ್ಲ, ಆದಮೇಲೆ ಸ್ವಲ್ಪ ಹಚ್ಚಿಡೋಣ. ಇನ್ನು ನಮ್ಮ ಮನೆಯವರೆಲ್ಲ ಇದ್ದಾರೆಲ್ಲ ತಿಂತಾರೆ ಅಂತಂದೇಳ್ಬಿಟ್ಟು ಹಚ್ಚಿಟ್ಟೆ. ಇನ್ನು ಅದಾದಮೇಲೆ ವೀಡಿಯೋ ಏನು ಶೂಟ್ ಮಾಡಲಿಲ್ಲ. ಯಾಕಂದರೆ ಸ್ವಲ್ಪ ಮನೇಲಿ ಕೆಲಸಗಳೆಲ್ಲ ಇದ್ವಲ್ಲ, ಮತ್ತು ಫೋನ್ ಇಟ್ಕೊಂಡ್ರೆ ಆಗೋಲ್ಲ ಅಂತಂದೇಳ್ಬಿಟ್ಟು ಇನ್ನು ಸಾಯಂಕಾಲ ಸ್ವಲ್ಪ ವೀಡಿಯೋ ಶೂಟ್ ಮಾಡಿದೆ. ಸಾಯಂಕಾಲ ಇನ್ನು ಬೆಳಗ್ಗೆ ಪೂಜೆ ಮಾಡೋಕ್ಕಾಗಲಿಲ್ಲ. ಹಂಗಾಗಿ ಸಾಯಂಕಾಲನೇ ಸ್ನಾನ ಮಾಡ್ಕೊಬಂದು ಸಾಯಂಕಾಲ ದೀಪ ಹಚ್ಚೋಣ ಅಂತಂದು ದೀಪ ಹಚ್ಚುತ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಸಿಗೋಣ ಒಂದು ನಾಳೆ ಒಳ್ಳೆ ವಿಡಿಯೋ ನಂತರ. ಎಲ್ಲರಿಗೂ ಬಾಯ್.